ಓಕೆ, ಸೊ ಇಂಗ್ಲಿಷ್ ಸಿಸ್ಟಮ್ ನೋಡೋದಾದ್ರೆ ನಾವು ಪ್ರೀವಿಯಸ್ಲಿ ಕಲ್ತಿದ್ದು ಅಮೆರಿಕನ್ ಸಿಸ್ಟಮ್ ವೈಸ್. ಓಕೆ, ಸೊ ಇಂಗ್ಲಿಷ್ ಸಿಸ್ಟಮ್ ಬೇಸಿಸ್ ಮೇಲೆ ನೋಡೋದಾದ್ರೆ ನೋಡಿ, ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಇಂಗ್ಲಿಷ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದನ್ನ 3 ರೀತಿ ಕ್ಲಾಸಿಫೈ ಮಾಡಿದರೆ. ಒಂದು ಪರ್ಸನಲ್ ಅಕೌಂಟ್, ಇನ್ನೊಂದು ರಿಯಲ್ ಅಕೌಂಟ್ ಅಂಡ್ ನಾಮಿನಲ್ ಅಕೌಂಟ್. ಪ್ರತಿಯೊಂದು ಅಕೌಂಟಿಗೂ ಕೂಡ ರೂಲ್ ಡಿಫರೆಂಟ್ ಇದೆ. ಓಕೆ, ಸೊ ಇಲ್ಲಿ ನೋಡಿ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಓಕೆ, ಸೊ ಯಾರು ರಿಸೀವ್ ಮಾಡ್ತಿರ್ತಾರೆ ಅವ್ರ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಯಾವಾಗ ಪರ್ಸನಲ್ ಅಕೌಂಟ್ ಅಂದ್ರೆ ಪರ್ಸನ್ ರಿಲೇಟೆಡ್ ಅಷ್ಟೇ, ಅಂದ್ರೆ ಯಾರ ಹೆಸರು ಇರುತ್ತೆ ಆ ಹೆಸರು ರಿಲೇಟೆಡ್ ಪರ್ಸನಲ್ ಅಕೌಂಟ್ ನ ನಾವಿಲ್ಲೇ ಪರ್ಸನ್ಸ್ ರಿಲೇಟೆಡ್ ಏನಿತ್ತು ಅಂದ್ರೆ ಅದ್ರ ರೂಲ್ ಪ್ರಕಾರ ನಾವು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಪಾಯಿಂಟ್ ಆಫ್ ವ್ಯೂ ನಾವು ರೆಕಾರ್ಡ್ ಮಾಡ್ತೇವೆ ಟ್ರಾನ್ಸಾಕ್ಷನ್ಸ್ ಗಳನ್ನ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಸ್ಪೆಸಿಫಿಕಲಿ ಅಸೆಟ್ ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಂದ್ರೆ ಆಸ್ತಿಗಳಿಗೆ ಸಂಬಂಧಪಟ್ಟಿದ್ದೆಲ್ಲ ರಿಯಲ್ ಅಕೌಂಟ್ ಅಲ್ಲಿ ಬರುತ್ತೆ. ಓಕೆ, ಸೊ ಅಂದ್ರೆ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದ್ರೆ ಯಾವುದು ಬರುತ್ತೆ, ಯಾವ ವಸ್ತು ಬರುತ್ತೆ ಫರ್ಮಿಗೆ ಅದನ್ನ ಡೆಬಿಟ್ ಮಾಡಬೇಕು, ಯಾವ ವಸ್ತು ಹೋಗುತ್ತೆ ಅದನ್ನ ಕ್ರೆಡಿಟ್ ಮಾಡಬೇಕು. ಸೊ ದಟ್ ಇಸ್ ವಾಟ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ದಟ್ ಇಸ್ ದ ರಿಯಲ್ ಅಕೌಂಟ್ ರೂಲ್. ಓಕೆ, ನೆಕ್ಸ್ಟ್ ನಾಮಿನಲ್ ಅಕೌಂಟ್ ರೂಲ್ ನೋಡೋದಾದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಅಂದ್ರೆ ಎಲ್ಲಾ ಎಕ್ಸ್ಪೆನ್ಸಸ್ ಗಳು, ಲಾಸಸ್ ಗಳು ಏನಾದ್ರೂ ಆಗಿದ್ರೆ ಅವನ್ನ ಡೆಬಿಟ್ ಮಾಡಬೇಕು. ಮತ್ತೆ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂದ್ರೆ ಯಾವ ಇನ್ಕಮ್ಸ್ ಅಂಡ್ ಗೇನ್ಸ್ ಆಗಿರುತ್ತೆ, ಇನ್ಕಮ್ ಆದಾಯಗಳು ಬಂದಿರ್ತಾವ ಅವನ್ನೆಲ್ಲ ಕ್ರೆಡಿಟ್ ಮಾಡಬೇಕು. ಓಕೆ, ಸೊ ಏನ್ ಖರ್ಚುಗಳಾಗಿರ್ತಾವ ಅವನ್ ಡೆಬಿಟ್ ಮಾಡಬೇಕು, ಏನ್ ಇನ್ಕಮ್ಸ್ ಗಳು ಬಂದಿರ್ತಾವ ಅವನ್ನೆಲ್ಲ ಕ್ರೆಡಿಟ್ ಮಾಡಬೇಕು. ಸೊ ದಿಸ್ ವಾಸ್ ದ ಇಂಗ್ಲಿಷ್ ಸಿಸ್ಟಮ್ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್, ಪರ್ಸನಲ್, ರಿಯಲ್ ಅಂಡ್ ನಾಮಿನಲ್ ಅಕೌಂಟ್. ಸೊ ಇದರ ಬೇಸಿಸ್ ಮೇಲೂ ಕೂಡ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೇವೆ. 2 ಬೇಸಿಸ್ ಗಳನ್ನ ನೀವು ಫಾಲೋ ಮಾಡ್ಕೋಬಹುದು, ಬಟ್ ನಿಮಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಆ ಸಿಸ್ಟಮ್ ಅನ್ನ ನೀವು ಫಾಲೋ ಮಾಡಬಹುದು. ಓಕೆ, ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ಲಿಕ್ಕೆ. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಎಕ್ಸಾಂಪಲ್ ನೋಡ್ರಿ, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸ್ ಗಳನ್ನ ಖರೀದಿ ಮಾಡಿದರೆ ಕ್ಯಾಶ್ ಕೊಟ್ಟು ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಿಸ್ನೆಸ್ ಗೆ ಏನ್ ಬಂತು, ವಾಟ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಓಕೆ, ವಾಟ್ ಕಮ್ಸ್ ಇನ್, ಇದಕ್ಕೆ ಯಾವ ರೂಲ್ ಅಪ್ಲೈ ಆಗುತ್ತೆ, ರಿಯಲ್ ಅಕೌಂಟ್ ರೂಲ್ ಅಪ್ಲೈ ಆಗುತ್ತೆ. ಯಾಕಂದ್ರೆ ಅಸೆಟ್ ಗೆ ಮತ್ತೆ ಗೂಡ್ಸ್ ರಿಲೇಟೆಡ್ ಇದೆ, ಹೌದಾ. ಸೊ ಹಾಗಾದ್ರೆ ವಾಟ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಬಿಸ್ನೆಸ್ ಗೆ ಏನ್ ಬಂತು, ಪರ್ಚೇಸ್ ಮಾಡಿದ್ರಿ, ಪರ್ಚೇಸ್ ಆಯ್ತು. ಸೊ ಪರ್ಚೇಸ್ ಅಕೌಂಟ್. ಓಕೆ, ಸೊ ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು. ಓಕೆ, ಏನ್ ಕೊಟ್ಟು ಪರ್ಚೇಸ್ ಮಾಡಿದ್ರಿ, ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರಿ. ಹಾಗಾದ್ರೆ ವಾಟ್ ಗೋಸ್ ಔಟ್, ಕ್ಯಾಶ್ ಗೋಸ್ ಔಟ್. ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳಿರಲ್ಲ. ಸೊ ಇಲ್ಲಿ ಏನೇ ಹೋಗಿದೆ, ನಮ್ದು ಕ್ಯಾಶ್ ಹೋಗಿದೆ, ಹೌದಾ. ಕ್ಯಾಶ್ ಹೋಗಿದೆ ಅಂದ್ರೆ ಟು ಕ್ಯಾಶ್ ಗೋಸ್ ಔಟ್ ಆಫ್ ದ ಫರ್ಮ್. ಪರ್ಚೇಸ್ ಮಾಡಿದ್ರಿ, ಕ್ಯಾಶ್ ಹೊರಗೆ ಹೋಯ್ತು, ಹೌದಾ. ಸೊ ಎಷ್ಟು ಹೋದು, ಅಮೌಂಟ್ ಆಫ್ 5,000. ನರೇಶನ್ ಏನು ಬರೀತೀರಿ, ಸೀರಿಯಲ್ ನಂಬರ್ ಏನು ಇಲ್ಲ ಅಂದ್ರೆ 1 ಅಂತ ಬರೀರಿ. ಓಕೆ, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಓಕೆ, ಸೊ ಈ ರೀತಿ ಆದ್ಮೇಲೆ ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಒನ್ ಏನಿದೆ, ದಟ್ ಇಸ್ ಪರ್ಚೇಸ್ಡ್ ಮಷಿನರಿ ಫಾರ್ ಕ್ಯಾಶ್. ಮಷಿನರಿನ ಪರ್ಚೇಸ್ ಮಾಡಿದರೆ ಏನ್ ಕೊಟ್ಟು, ಕ್ಯಾಶ್ ಕೊಟ್ಟು. ಸೊ ಹಾಗಾದ್ರೆ ಇಲ್ಲೂ ಕೂಡ ಯಾವ ರೂಲ್ ಅಪ್ಲೈ ಆಗುತ್ತೆ, ಮಷಿನರಿ ಕೂಡ ಅಸೆಟ್ ಗೆ ಸಂಬಂಧಪಟ್ಟಿದ್ದು, ರಿಯಲ್ ಅಕೌಂಟ್ ರೂಲ್. ಡೆಬಿಟ್ ವಾಟ್ ಕಮ್ಸ್ ಇನ್, ಏನ್ ಬಂತು ನಮಗೆ, ಮಷಿನರಿ ಬಂತು, ಹೌದಾ. ಮಷಿನರಿ ಬಂತು, ಏನ್ ಕೊಟ್ಟು ತಗೊಂಡ್ವಿ, ಕ್ಯಾಶ್ ಕೊಟ್ಟು ತಗೊಂಡ್ವಿ. ಕ್ಯಾಶ್ ಗೋಸ್ ಔಟ್, ಕ್ಯಾಶ್ ಹೊರಗಡೆ ಹೋಯ್ತು, ಕ್ಯಾಶ್ ಕೊಟ್ಟು ಮಷಿನರಿನ ತಗೊಂಡ್ವಿ. ವಾಟ್ ಕಮ್ಸ್ ಇನ್, ಮಷಿನರಿ ಕಮ್ಸ್ ಇನ್. ವಾಟ್ ಗೋಸ್ ಔಟ್, ಕ್ಯಾಶ್ ಗೋಸ್ ಔಟ್. ಓಕೆ, ಸೊ ಹಾಗಾದ್ರೆ ಮಷಿನರಿ ಅಕೌಂಟ್ ಡೆಬಿಟೆಡ್ ಟು, ಮಷಿನರಿ ಕಮ್ಸ್ ಇನ್. ಸೊ ಮಷಿನರಿ ಅಕೌಂಟ್ ಡೆಬಿಟ್ ಟು ಏನ್ ಕೊಟ್ಟು ಹೋಯ್ತು, ವಾಟ್ ಗೋಸ್ ಔಟ್, ಕ್ಯಾಶ್ ಗೋಸ್ ಔಟ್ ಟು ಕ್ಯಾಶ್ ಅಕೌಂಟ್. That is, what is the value, that is 10,000. So 10,000. Okay, 10,000. What will be the narration, ಏನ್ ಪರ್ಚೇಸ್ ಮಾಡಿದ್ರಿ, ಮಷಿನರಿ ಪರ್ಚೇಸ್ ಮಾಡಿದ್ರಿ. ಸೊ ಮಷಿನರಿ ಅಕೌಂಟ್, ಮಷಿನರಿ ಪರ್ಚೇಸ್ಡ್ ಫಾರ್ ಕ್ಯಾಶ್. ಓಕೆ, ಸೊ ಇಷ್ಟಾದ್ಮೇಲೆ ಒಂದು ಲೈನ್ ಅನ್ನ. ಓಕೆ, ಸಿಮಿಲರ್ಲಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ. ಪೇಡ್ ವೇಜಸ್ ₹1,000.
ಏನ್ ಪೇ ಮಾಡಿದರೆ ವೇಜಸ್ ಏನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ, ಹೌದಾ. ಸೊ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಹೌದಾ. ವೇಜಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಹಂಗಾದ್ರೆ ವೇಜಸ್ ಏನ್ ಮಾಡಬೇಕು, ಎಕ್ಸ್ಪೆನ್ಸಸ್ ಅನ್ನ ಏನ್ ಮಾಡಬೇಕು, ಡೆಬಿಟ್ ಮಾಡಬೇಕು. ಓಕೆ, ಸೊ ವೇಜಸ್ ಅಕೌಂಟ್ ಡೆಬಿಟ್ ಟು ವೇಜಸ್ ಅನ್ನ ಪೇ ಮಾಡಿರಿ ಅಂತಂದ್ರೆ ಎಲ್ಲಿ ಪೇ ಮಾಡಿರ್ತೀರಿ, ಕ್ಯಾಶ್ ಕೊಟ್ಟು ಪೇ ಮಾಡಿರ್ತೀರಿ. ಯೂಶಲಿ ಏನು ಕೊಟ್ಟಿಲ್ಲ ಅಂದ್ರೆ ಇದು ಕ್ಯಾಶ್ ಟ್ರಾನ್ಸಾಕ್ಷನ್. ಏನ್ ಹೋಯ್ತು ನಮ್ದು, ವಾಟ್ ರೂಲ್ ಅಪ್ಲೈಸ್ ಟು ದಿಸ್ ಪರ್ಟಿಕ್ಯುಲರ್ ಥಿಂಗ್, ದಟ್ ಇಸ್ ಕ್ಯಾಶ್ ಗೋಸ್ ಔಟ್. ಓಕೆ, ವೇಜಸ್ ಅನ್ನ ಪೇಮೆಂಟ್ ಮಾಡಿದಿರಿ, ಡೆಬಿಟ್ ಆಲ್ ಎಕ್ಸ್ಪೆನ್ಸ್, ಡೆಬಿಟ್ ರೂಲ್ ಹತ್ರ ಆಯ್ತು. ವೇಜಸ್ ಅನ್ನ ವೇಜಸ್ ಇಸ್ ಅ ಎಕ್ಸ್ಪೆನ್ಸಸ್ ಗಳನ್ನ ಡೆಬಿಟ್ ಮಾಡಿದ್ದೇವೆ. ಇನ್ನೊಂದು ನೆಕ್ಸ್ಟ್ ರೂಲ್ ಏನು, ಕ್ರೆಡಿಟ್ ಆಗ್ಬೇಕು, ಹೌದಾ. ಸೊ ಏನ್ ಹೋಯ್ತು ನಮ್ದು, ಏನ್ ಕೊಟ್ಟಿರಿ, ಕ್ಯಾಶ್ ಕೊಟ್ರಲ್ಲ. ಸೊ ಕ್ಯಾಶ್ ಕೊಟ್ರಿ ಅಂದ್ರೆ ಕ್ರೆಡಿಟ್ ವಾಟ್ ಗೋಸ್ ಔಟ್ ಆಫ್ ದ ಬಿಸ್ನೆಸ್, ಕ್ಯಾಶ್ ಗೋಸ್ ಔಟ್, ರೈಟ್. ಸೊ ಟು ಕ್ಯಾಶ್ ಅಕೌಂಟ್ ಅಮೌಂಟ್ ಎಷ್ಟಿದೆ, 1000. ಸೊ 1000 ಬರೀರಿ, 1000 ನರೇಶನ್ ಬರೀತಾರೆ. ಪೇಡ್ ವೇಜಸ್. ಸೊ ಇಷ್ಟಾದ್ಮೇಲೆ ಒಂದು ಟೋಟಲ್ ಮಾಡ್ಕೋಬೇಕು. ಓಕೆ, ಸೊ ಟೋಟಲ್ ಮಾಡ್ಕೊಡ್ರಿ, ಎಷ್ಟು ಬರ್ತೈತಿ ಅದ ವ್ಯಾಲ್ಯೂನ ಹಚ್ಚಿರಿ. ಓಕೆ, ಸೊ ಎಷ್ಟು ಬರುತ್ತೆ, ದಟ್ ಇಸ್ ಟೋಟಲ್, ದಟ್ ಇಸ್ 16,000. ಓಕೆ, ಸೊ ಈ ರೀತಿ ಇಂಗ್ಲಿಷ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಇಂಗ್ಲಿಷ್ ಸಿಸ್ಟಮ್ ಅಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿತ್ತು ರೂಲ್ಗಳನ್ನ ಕರೆಕ್ಟ್ ನೆನಪಿಟ್ಕೊಳ್ಳಿ. ಪರ್ಸನಲ್ ಅಕೌಂಟ್ ಹೆಸರಿಗೆ ಸಂಬಂಧಪಟ್ಟಿತ್ತಂದ್ರೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ರಿಯಲ್ ಅಕೌಂಟ್ ಅಸೆಟ್ಗೆ ರಿಲೇಟೆಡ್ ಇತ್ತಂದ್ರೆ ಅದು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಓಕೆ, ನಾಮಿನಲ್ ಅಕೌಂಟಿಗೆ ರೂಲ್ ಸಂಬಂಧಪಟ್ಟಿತ್ತು ಅಂದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ಇವೆಲ್ಲ ಈ ಸಿಸ್ಟಮ್ ಅನ್ನ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಓಕೆ, ಸೊ ಇಂಗ್ಲಿಷ್ ಸಿಸ್ಟಮ್ ವೈಸ್ ನಿಮಗೆ ಬಹುಶಃ ಫೆಮಿಲಿಯರ್ ಆಗುತ್ತೆ, ನೀವು ಆರಾಮ್ಸೆ ಸಾಲ್ವ್ ಮಾಡಬಹುದು. ಓಕೆ, ನೀವು ಎರಡು ಸಿಸ್ಟಮ್ ಅನ್ನು ಫಾಲೋ ಮಾಡ್ಕೋಬಹುದು. ಇಫ್ ಯು ಹ್ಯಾವ್ ಟು ನೋ ಆಲ್ ದ ಅಸೆಟ್ಸ್ ಆಸ್ ವೆಲ್ ಆಸ್ ಲಯಬಿಲಿಟೀಸ್ ಆಸ್ ವೆಲ್ ಆಸ್ ದ ಎಕ್ಸ್ಪೆನ್ಸಸ್, ಲಾಸಸ್, ಇನ್ಕಮ್ಸ್. ಓಕೆ, ಸೊ ಪ್ರತಿಯೊಂದು ಗೊತ್ತಿರಬೇಕು, ಯಾವ ಐಟಮ್ಸ್ ಎತ್ರೊಳಗೆ ಬರ್ತಾವ ಅಂತೇಳಿ. ಅಂದಾಗ ನೀವು ಈಸಿಲಿ ಅದನ್ನ ಸಾಲ್ವ್ ಮಾಡಕ ಈಸಿ ಆಗುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋದು ಜರ್ನಲ್ ಅಂತ. ಓಕೆ, ಸೊ ಜರ್ನಲ್ ಏನು ಅಂತಂದ್ರೆ, ಸೊ ಜರ್ನಲ್ ಈಸ್ ಅ ಪ್ರೈಮರಿ ಬುಕ್ ಆಫ್ ಎಂಟ್ರಿ. ನಾವು ಏನಾದ್ರೂ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ಬೇಕಂದ್ರೆ ಫಸ್ಟ್ ಆ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡೋದು ಜರ್ನಲ್ ಬುಕ್ ಅಲ್ಲಿ. ಓಕೆ, ಸೊ ಹಾಗಾದ್ರೆ ಆ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು? ಸೊ ಫಸ್ಟ್ ಥಿಂಗ್ ದಟ್ ಇಸ್ ವಿ ರಿಕ್ವೈರ್ ಅ ಸೋರ್ಸ್ ಡಾಕ್ಯುಮೆಂಟ್. ಒಂದು ದಾಖಲೆ ಬೇಕು ನಮಗೆ, ಸೋರ್ಸ್ ಡಾಕ್ಯುಮೆಂಟ್ ಬೇಕು. ಅದು ಟ್ರಾನ್ಸಾಕ್ಷನ್ ಯಾವತ್ತಾಗಿದೆ ಅದರ ದಾಖಲೆ ಎಲ್ಲಿದೆ, ಅದು ಡಾಕ್ಯುಮೆಂಟ್ ಬೇಕು. ಸೊ ಆ ಡಾಕ್ಯುಮೆಂಟ್ ಯಾವ ಫಾರ್ಮ್ ದಾಗ ಇರುತ್ತೆ, ಅದನ್ನ ವೋಚರ್ದಾಗಿರ್ಬೋದು ಅಥವಾ ಇನ್ವಾಯ್ಸ್ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು. ಆ ದಾಖಲೆನ ಯೂಸ್ ಮಾಡಿಕೊಂಡು ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೇವೆ. ಸೊ ಅದನ್ನ ಟ್ರಾನ್ಸಾಕ್ಷನ್, ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ಬೇಕಂದ್ರೆ ಅದಕ್ಕೆ ಸೋರ್ಸ್ ಡಾಕ್ಯುಮೆಂಟ್ ಇರಬೇಕು. ಅದನ್ನ ಯಾವ ಸೋರ್ಸಸ್ಲೇ ಆ ಡಾಕ್ಯುಮೆಂಟ್ ಅನ್ನ ನಾವು ರೆಕಾರ್ಡ್ ಮಾಡ್ತಾ ಇದ್ದೇವೆ, ಯಾವ ಡಾಕ್ಯುಮೆಂಟ್ ಅದು, ಯಾವ ಟ್ರಾನ್ಸಾಕ್ಷನ್, ಯಾವ ಸೋರ್ಸ್ ಡಾಕ್ಯುಮೆಂಟ್ ಇದೆ ಅನ್ನೋದನ್ನ ನೋಡ್ಕೋಬೇಕು. ನೆಕ್ಸ್ಟ್ ಥಿಂಗ್ ಜರ್ನಲ್ ಅಂದ್ರೆ, ಜರ್ನಲ್ ಇದು ಒಂದು ಪ್ರೈಮರಿ ಬುಕ್. ದಿಸ್ ಇಸ್ ಅ ಪ್ರೈಮರಿ ಬುಕ್ ಆರ್ ಒರಿಜಿನಲ್ ಬುಕ್ ಆಫ್ ಎಂಟ್ರಿ ಅಂತ ಹೇಳ್ತೇವೆ. ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡೋದು ಫಸ್ಟ್ ಜರ್ನಲ್ ಒಳಗೆ ರೆಕಾರ್ಡ್ ಮಾಡ್ತೇವೆ. ಓಕೆ, ದ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಜರ್ನಲ್ ಇಸ್ ಕಾಲ್ಡ್ ಜರ್ನಲೈಸಿಂಗ್. ಸೊ ಆ ಕಾನ್ಸೆಪ್ಟ್, ಸೊ ಏನು ಟ್ರಾನ್ಸಾಕ್ಷನ್ಸ್ ಗಳನ್ನ ಜರ್ನಲ್ ಅಲ್ಲಿ ರೆಕಾರ್ಡ್ ಮಾಡೋದಕ್ಕೆ ನಾವೇನಂತ ಹೇಳ್ತೇವೆ, ಜರ್ನಲೈಸಿಂಗ್ ಅಂತ ಹೇಳ್ತೇವೆ. ಹಾಗೆ ಅದರಲ್ಲಿ ನಮಗೆ ಲೆಜರ್ ಫೋಲಿಯೋ ಕಾಲಮ್ ಬರುತ್ತೆ. ಜರ್ನಲ್ ಫಾರ್ಮ್ಯಾಟ್ ಹೇಳ್ಬೇಕಾದ್ರೆ ನಾನು ನಿಮಗೆ ಲೆಜರ್ ಫಾರ್ಮ್ಯಾಟ್ ಹೇಳಿದ್ದೆ. ಓಕೆ, ಸೊ ಈ ರೀತಿ ನಿಮಗೆ ಜರ್ನಲ್ ಫಾರ್ಮ್ಯಾಟ್ ಬರುತ್ತೆ. ಸೊ ಓಕೆ, ಸೊ ಜರ್ನಲ್ ಫಾರ್ಮ್ಯಾಟ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ ಡೇಟ್, ಪರ್ಟಿಕ್ಯುಲರ್ಸ್, ಮತ್ತೆ ಲೆಜರ್ ಫೋಲಿಯೋ, ಮತ್ತೆ ಡೆಬಿಟ್ ಅಮೌಂಟ್ ಮತ್ತೆ ಕ್ರೆಡಿಟ್ ಅಮೌಂಟ್. ಸೊ ಲೆಜರ್ ಫೋಲಿಯೋ ಅಂದ್ರೆ ಏನು? ಸೊ ಲೆಜರ್ ಫೋಲಿಯೋ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಸೊ ಲೆಜರ್ ಫೋಲಿಯೋ ರೆಕಾರ್ಡ್ಸ್ ಇದೇನ್ ಮಾಡುತ್ತೆ ಅಂತಂದ್ರೆ, ಇಟ್ ರೆಕಾರ್ಡ್ಸ್ ದ ಪೇಜ್ ನಂಬರ್ ಆಫ್ ದ ಲೆಜರ್ ಬುಕ್. ಸೊ ಪೇಜ್ ನಂಬರ್ ಆಫ್ ದ ಲೆಜರ್ ಬುಕ್
ಆನ್ ವಿಚ್ ರಿಲೆವೆಂಟ್ ಅಕೌಂಟ್ ಅಪಿಯರ್ಸ್. ಸೊ ಅದು ಯಾವ ಅಕೌಂಟ್ ಅನ್ನ ಅವರು ಸಪರೇಟ್ ಆಗಿ ಅಕೌಂಟ್ ಹಾಕಿರ್ತಾರೆ, ಅದಕ್ಕೆ ಒಂದು ನಂಬರ್ ಅನ್ನ ಕೊಟ್ಟಿರ್ತಾರೆ, ಪೇಜ್ ನಂಬರ್ ಅನ್ನ ಕೊಟ್ಟಿರ್ತಾರೆ. ಆ ಪೇಜ್ ನಂಬರ್ ಈ ಲೆಜರ್ ಫೋಲಿಯೋ ಕಾಲಮ್ ಒಳಗ ನಾವು ಅದನ್ನ ಬರೀತೇವೆ. ಓಕೆ, rest all the things you know. Okay, so let us move to the problem. Okay, let us move to the problem. Business started with cash. ಇಲ್ಲಿ ಈ ಟ್ರಾನ್ಸಾಕ್ಷನ್ ಅಲ್ಲಿ ಎಷ್ಟು ಪಾರ್ಟೀಸ್ ಇದ್ದಾರೆ ನೋಡ್ಕೊಳ್ಳಿ. ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದರೆ ಕ್ಯಾಶ್ ಕೊಟ್ಟು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಬಿಸ್ನೆಸ್ ಗೆ ಕ್ಯಾಶ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಿಸ್ನೆಸ್ ಗೆ ಏನ್ ಬಂತು? ಕ್ಯಾಶ್ ಬಂತು. ಕೊಟ್ಟಿದ್ಯಾರು? ಓನರ್. ಹೌದಾ? ಸೊ ಓನರ್ ಅಂತ ನಾವಿಲ್ಲಿ ಹೆಸರು ಬರೆಯುವುದಿಲ್ಲ, ಅದಕ್ಕೆ ಓನರ್ ತಂದಿದ್ದ ಅಮೌಂಟಿಗೆ ನಾವು ಏನಂತ ಬರಿತೇವೆ ಅಂತಂದ್ರೆ ವಿ ಕಾಲ್ ದ ಓನರ್ಸ್ ಕಾಂಟ್ರಿಬ್ಯೂಷನ್ ವಿಚ್ ಇಸ್ ಮೇಡ್ ಬೈ ದ ಓನರ್, ಸೊ ದಟ್ ವಿ ಕಾಲ್ ಇಟ್ ಆಸ್ ಕ್ಯಾಪಿಟಲ್. ಅದಕ್ಕೆ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಓಕೆ, ಸೊ ಹಾಗಾದ್ರೆ ನಾವಿಲ್ಲಿ ಎರಡು ಪಾರ್ಟಿ, ನಾ ಹೇಳಿದ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಎರಡು ಎಫೆಕ್ಟ್ ಇರುತ್ತೆ ಅಂತೇಳಿ. ಒಂದು ಎಫೆಕ್ಟ್ ಟೂ ಫೋಲ್ಡ್ ಎಫೆಕ್ಟ್ಸ್ ಇರುತ್ತೆ ಅಂತೇಳಿ. ಸೊ ಫಸ್ಟ್ ಎಫೆಕ್ಟ್ ದಿಟ್ ಇಸ್ ರಿಗಾರ್ಡಿಂಗ್ ದ ಕ್ಯಾಶ್. ಕ್ಯಾಶು ಬಿಸ್ನೆಸ್ ಗೆ ಬಂತು. ಓಕೆ, ನೆಕ್ಸ್ಟ್ ಕೊಟ್ಟಿದ್ಯಾರು? ದ ಓನರ್. ಓನರ್ ಅನ್ನ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತೇವೆ? ಆಸ್ ಅ ಕ್ಯಾಪಿಟಲ್. ಓಕೆ, ಸೊ ಹೊಸದಾಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಅದಕ್ಕೆ ಬಂಡವಾಳ ಹಾಕಿದ್ರೆ, ಓಕೆ, ಅದಕ್ಕೆ ನಾವು ಏನಂತೇವೆ? ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಡೇಟ್ ಫಸ್ಟ್ ಬರ್ಕೊಳ್ಳೋಣ. ಡೇಟ್ ಕಾಲಮ್ದಾಗ 1 ಡಿಸೆಂಬರ್ ಇದೆ. ಸೊ ಫಸ್ಟ್ 12/2000 ದಟ್ ಇಸ್ 16. ಓಕೆ, ಸೊ ಫಸ್ಟ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೇವೆ. ಏನ್ ಬಂತು? ಕ್ಯಾಶ್ ಜಾಸ್ತಿ ಆಯ್ತು ಬಿಸ್ನೆಸ್ಗೆ, ಕ್ಯಾಶ್ ಇನ್ಕ್ರೀಸ್. ಓಕೆ, ಅಂಡ್ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಯ್ತು ಫರ್ಮಿಗೆ. ಓಕೆ, ಸೊ ಕ್ಯಾಶ್ ಈಸ್ ಅ ಅಸೆಟ್. ಓಕೆ, ಕ್ಯಾಶ್ ಬಿಕಮ್ಸ್ ಅಸೆಟ್. ಅಸೆಟ್ ಇನ್ಕ್ರೀಸ್ ಆದ್ರೆ ಡೆಬಿಟ್. ಕ್ಯಾಶ್ ಅಕೌಂಟ್, ಬಿಸ್ನೆಸ್ಗೆ ಕ್ಯಾಶ್ ಬಂತು. ಯಾವ ಫಾರ್ಮ್ ದಾಗ ಬಂತು? ಕ್ಯಾಪಿಟಲ್ ಫಾರ್ಮ್ ದಾಗ ಬಂತು. ಟು ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ ಎಷ್ಟಿದೆ? ದಟ್ ಇಸ್ 75,000. ಸೊ 75,000 ಬರೀರಿ. 75,000. ಓಕೆ, ಸೊ ನರೇಶನ್ ಏನ್ ಬರೆಯೋದು? ನರೇಶನ್ ಬರಿಬೇಕು. ಏನಂತೇಳಿ ಈ ತರದ ಏನ್ ಎಕ್ಸ್ಪ್ಲನೇಷನ್ ಇರುತ್ತೆ ಅದರದ ನರೇಶನ್ ಬರಿಬೇಕು. ಏನಿದೆ? ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ಅದನ್ನೇ ಬರೀರಿ. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ಇಷ್ಟಾದ್ಮೇಲೆ ಒಂದು ಲೈನ್ ಅನ್ನ ಹೊಡ್ಕೊಳ್ಳಿ. ಓಕೆ, ಸೊ ಈ ರೀತಿ ಇಲ್ಲಿಂದ ಇಲ್ಲಿ ಮಟ್ಟ ಒಂದು ಲೈನ್ ಅನ್ನ ಹೊಡ್ಕೊಳ್ಳಿ. ನೆಕ್ಸ್ಟ್ ಎಂಟ್ರಿ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ. ಏನಿದೆ? ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿದಿರಿ. ಏನ್ ಕೊಟ್ಟು? ಕ್ಯಾಶ್ ನ ಕೊಟ್ಟು ಗೂಡ್ಸ್ ಗಳನ್ನ ಖರೀದಿ ಮಾಡಿದಿರಿ ಅಂತ ಹೇಳಿದ್ದಾರೆ. ಓಕೆ, ಕ್ಯಾಶ್ ಕೊಟ್ಟು ಗೂಡ್ಸ್ ಗಳನ್ನ ಖರೀದಿ ಮಾಡಿದ್ರೆ ಏನಾಗುತ್ತೆ? ನಮಗೆ ಪರ್ಚೇಸ್ ಆಯ್ತು. ಹೌದಾ? ಪರ್ಚೇಸ್ ಆಯ್ತು. ಏನ್ ಕೊಟ್ಟು ಪರ್ಚೇಸ್ ಮಾಡಿದಿರಿ? ಕ್ಯಾಶ್ ಕೊಟ್ಟು ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿದಿರಿ. ಹೌದಾ? ಸೊ ಹಾಗಾದ್ರೆ ಬಿಸ್ನೆಸ್ ಗೆ ಏನ್ ಬಂತು? ಪರ್ಚೇಸಸ್ ಏನಾಗುತ್ತೆ? ರೂಲ್ ಪ್ರಕಾರ ನಾವು ರೂಲ್ ನೋಡೋದಾದ್ರೆ, ಓಕೆ, ಸೊ ರೂಲ್ ನಿಮಗೆ ಸ್ಪೆಸಿಫೈ ಮಾಡೋದಾದ್ರೆ ದಟ್ ಇಸ್ ಕ್ಲಿಯರ್ ಕಾನ್ಸೆಪ್ಟ್. ಓಕೆ, ಸೊ ಕ್ಲಿಯರ್ ಕಾನ್ಸೆಪ್ಟ್ ಒಳಗೆ ಏನ್ ಹೇಳುತ್ತೆ? ಎಕ್ಸ್ಪೆನ್ಸಸ್ ಮತ್ತೆ ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್, ಡಿಕ್ರೀಸ್ ಆದ್ರೆ ಕ್ರೆಡಿಟ್. ಕ್ಯಾಪಿಟಲ್, ಲಯಬಿಲಿಟಿ ಮತ್ತೆ ರೆವೆನ್ಯೂ ಇವು ಮೂರು ಇನ್ಕ್ರೀಸ್ ಆದ್ರೆ ಕ್ರೆಡಿಟ್, ಡಿಕ್ರೀಸ್ ಆದ್ರೆ ಡೆಬಿಟ್. ಈ ರೂಲ್ ಗೊತ್ತಿರ್ಲಿ. ಈ ರೂಲ್ ಪ್ರಕಾರ ನಾವೆಲ್ಲ ಎಂಟ್ರೀಸ್ ಗಳನ್ನ ಪಾಸ್ ಮಾಡ್ತೇವೆ. ಓಕೆ, ಸೊ ಫಸ್ಟ್ ನೋಡ್ಕೊಳ್ಳಿ. ಈಗ ಪರ್ಚೇಸಸ್ ಏನಾಗುತ್ತೆ? ಪರ್ಚೇಸಸ್ ಯಾವ ಹೆಡ್ ಒಳಗೆ ಬರುತ್ತೆ? ಇಟ್ ಕಮ್ಸ್ ಇನ್ ಎಕ್ಸ್ಪೆನ್ಸಸ್. ಓಕೆ, ಖರ್ಚು ಒಳಗೆ ಬರ್ತದೆ. ಓಕೆ, ಖರ್ಚುಗಳು ಜಾಸ್ತಿ ಆದ್ರೆ ಜಾಸ್ತಿ ಆಯ್ತಾ? ಪರ್ಚೇಸ್ ಮಾಡಿದ್ರೆ ಅಂದ್ರೆ ಜಾಸ್ತಿ ಆಯ್ತಾ ಖರ್ಚು? ಓಕೆ, ಸೊ ಪರ್ಚೇಸ್ ಜಾಸ್ತಿ ಆಯ್ತಾ ಅಂದ್ರೆ ಏನ್ ಮಾಡಬೇಕು? ಡೆಬಿಟ್. ಸೊ ಡೇಟ್ ಎಷ್ಟಿದೆ? 7/12/2016. ದಟ್ ಇಸ್ ಪರ್ಚೇಸಸ್ ಅಕೌಂಟ್. ಡೆಬಿಟ್. 2 ಏನ್ ಕೊಟ್ಟು ಪರ್ಚೇಸ್ ಮಾಡಿದೀರಾ? ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದೀರಾ. ಹೌದಾ? ಸೊ ಹಾಗಾದ್ರೆ ಕ್ಯಾಶ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆಯ್ತು. ಓಕೆ, ಸೊ ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆದ್ರೆ ಕ್ಯಾಶ್ ಎಲ್ಲಿ ಬರುತ್ತೆ? ಅಸೆಟ್ ಒಳಗೆ ಬರುತ್ತೆ. ಅಸೆಟ್ ಕಡಿಮೆ ಆದ್ರೆ ಏನ್ ಮಾಡ್ಬೇಕು? ಕ್ರೆಡಿಟ್. ಹೌದಾ? ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿದ್ರಿ ಕ್ಯಾಶ್ ಕೊಟ್ಟು. ಸೊ
ಗೂಡ್ಸ್ ಗಳು ಜಾಸ್ತಿ ಆಯ್ತು ಅಥವಾ ಕ್ಯಾಶ್ ಪರ್ಚೇಸ್ ಮಾಡಿದ್ ಜಾಸ್ತಿ ಆಯ್ತು, ಪರ್ಚೇಸ್ ಜಾಸ್ತಿ ಆಯ್ತಂದ್ರೆ ಎಕ್ಸ್ಪೆನ್ಸಸ್ ಒಳಗೆ ಬರುತ್ತೆ, ಎಕ್ಸ್ಪೆನ್ಸಸ್ ಜಾಸ್ತಿ ಆದ್ರೆ ಡೆಬಿಟ್ ಮಾಡಿದ್ವಿ. ನೆಕ್ಸ್ಟ್ ಕ್ಯಾಶ್ ಕೊಟ್ವಿ ಪರ್ಚೇಸ್ ಮಾಡಿದಾಗ ಕ್ಯಾಶ್ ಕೊಟ್ಟು ಗೂಡ್ಸ್ ಗಳನ್ನ ತಗೊಂಡ್ವಿ, ಪರ್ಚೇಸ್ ಮಾಡಿದ್ವಿ. ಸೊ ಹಾಗಾಗಿ ಕ್ಯಾಶ್ ಕಡಿಮೆ ಆಯ್ತು, ಕ್ಯಾಶ್ ಕಡಿಮೆ ಆದ್ರೆ ಕ್ಯಾಶ್ ಇಸ್ ಅಸೆಟ್ ಕಡಿಮೆ ಆದ್ರೆ ಕ್ರೆಡಿಟ್. ಅಮೌಂಟ್ ಎಷ್ಟಿದೆ 10,000. ಸೊ 10,000. ಓಕೆ. ಸೊ ನರೇಶನ್ ಏನ್ ಬರೀತೀರಿ, ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿದಿರಿ, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಓಕೆ. ಸೊ ಇಷ್ಟ ಆದ್ಮೇಲೆ ಮತ್ತೆ ಅಗೇನ್ ಒಂದು ಲೈನ್ ಅನ್ನ ಕೊಡಿ. ಎವ್ರಿ ಟ್ರಾನ್ಸಾಕ್ಷನ್ ಆದ್ಮೇಲೆ ಈ ರೀತಿ ನೀವು ಲೈನ್ ಅನ್ನ ಫ್ರೇಮ್ ಮಾಡಬೇಕು. ಓಕೆ. ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸ್ ಗಳನ್ನ ಸೇಲ್ ಮಾಡಿದಿರಿ. ಓಕೆ. ಸೋಲ್ಡ್ ಅಂದ್ರೆ ಸೇಲ್ ಮಾಡಿದಿರಿ ಫಾರ್ ಕ್ಯಾಶ್. ಓಕೆ. ಕ್ಯಾಶ್ ಕೊಟ್ಟು ಗೂಡ್ಸ್ ಗಳನ್ನ ಸೇಲ್ ಮಾಡಿದಿರಿ. ಹೌದಾ. ಸೊ ಕ್ಯಾಶ್ ಕೊಟ್ಟು ಗೂಡ್ಸ್ ಗಳನ್ನ ಸೇಲ್ ಮಾಡಿದಿರಿ ಅಂದ್ರೆ ಅರ್ಥ ನೀವು ಸೇಲ್ ಮಾಡಿದಿರಿ. ಓಕೆ. ಸೇಲ್ ಮಾಡಿರಿ ಕ್ಯಾಶ್ ಕೊಟ್ಟು, ನಿಮಗೇನ್ ಗೂಡ್ಸ್ ಗಳನ್ನ ಸೆಲ್ ಮಾಡಿದಿರಿ. ಓಕೆ. ಕ್ಯಾಶಿಗೆ ಸೆಲ್ ಮಾಡಿರಿ. ಹೌದಾ. ಸೊ ನಿಮಗೇನ್ ಬಂತು, ಬಿಸ್ನೆಸ್ಗೆ ಗೂಡ್ಸ್ ಗಳನ್ನ ಮಾರಿದ್ರೆ ನಮಗೇನ್ ಬಂತು, ಕ್ಯಾಶ್ ಬಂತು. ಹೌದಾ. ಒಂದು ಕ್ಯಾಶ್, ಇನ್ನೊಂದು ಸೇಲ್ಸ್. ಹೌದಾ. ಸೊ ಎರಡು ಅಫೆಕ್ಟ್. ಕ್ಯಾಶ್ ಏನಾಗುತ್ತೆ, ಕ್ಯಾಶ್ ಬಂತು ಅಂದ್ರೆ ಕ್ಯಾಶ್ ಜಾಸ್ತಿ ಆಯ್ತಾ, ಕ್ಯಾಶ್ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು, ಕ್ಯಾಶ್ ಈಸ್ ಅ ಅಸೆಟ್. ಹೌದಾ. ಕ್ಯಾಶ್ ಅಸೆಟ್ ಒಳಗೆ ಬರುತ್ತೆ, ಅಸೆಟ್ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು, ಡೆಬಿಟ್. ಸೊ ಕ್ಯಾಶ್ ಅಕೌಂಟ್ ಡೇಟ್ ನೋಡಿ, ದಟ್ ಇಸ್ 9/12/2016. ಕ್ಯಾಶ್ ಬಂತು. ಓಕೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಏನ್ ಎದಕ್ ಬಂತು, ಕ್ಯಾಶ್ ಸೇಲ್ ಮಾಡಿದಕ್ ಬಂದೈತಾ. ಇನ್ನೊಂದು ಪಾರ್ಟಿ ಯಾವುದು, ಸೇಲ್ಸ್. ಸೋಲ್ಡ್ ಅಂದ್ರೆ ನಾವು ಸೇಲ್ಸ್, ನಮ್ ಸೇಲ್ ಮಾಡೋ ಅಕೌಂಟ್ ಯಾವುದು, ಸೇಲ್ಸ್ ಅಕೌಂಟ್. ಸೊ ಎಷ್ಟು ಅಮೌಂಟು, 5,000. ಸೊ ನರೇಶನ್ ಬರೀರಿ. ಸೊ ನರೇಶನ್ ಏನಂತ ಬರೀತೀರಿ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೇಮ್ ನಿಮಗೆ ಕ್ವಶನ್ ಅಲ್ಲಿ ಇರುತ್ತೆ ಅದೇ ರೀತಿ ಬರೀರಿ. ಸೇಮ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಓಕೆ. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ನೆಕ್ಸ್ಟ್ ಏನಿದೆ, ಮತ್ತೆ ಅಗೇನ್ ಆಸ್ ಇಟ್ ಇಸ್ ಲೈನ್ ಅನ್ನ ಹೊಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಪರ್ಚೇಸ್ಡ್ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದರೆ ಏನ್ ಕೊಟ್ಟು, ಅವ್ರು ಏನೂ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಇಟ್ ಇಸ್ ಅ ಕ್ಯಾಶ್ ಟ್ರಾನ್ಸಾಕ್ಷನ್. ಹಣದ ರೂಪದಾಗ ತಂದಿರಿ ಅಂತ ಅರ್ಥ. ಓಕೆ. ಸೊ ಏನ್ ಬಂತು ನಮಗೆ ಬಿಸ್ನೆಸ್ಗೆ, ಫರ್ನಿಚರ್ ಬಂತು. ಸೊ ಫರ್ನಿಚರ್ ಏನಾಗುತ್ತೆ, ಅಸೆಟ್ ಆಗುತ್ತೆ. ಅಸೆಟ್ ಜಾಸ್ತಿ ಆದ್ರೆ ಡೆಬಿಟ್. ಹೌದಾ. ಸೊ ಫರ್ನಿಚರ್ ಅಕೌಂಟ್ ಏನ್ ಕೊಟ್ಟು ತಂದಿರ್ತೀರಿ, ದಟ್ ಇಸ್ ನೀವು ಬಿಸ್ನೆಸ್ ನಾಗ ಏನೋ ಕೊಡೋದಿದ್ರು ಅದ ಕ್ಯಾಶ್ಲೆ ಕೊಡ್ತೀರಿ, ಇಲ್ಲ ಅಂದ್ರೆ ಚೆಕ್ಲೆ ಕೊಡ್ತೀರಿ, ಅಂದ್ರೆ ಬ್ಯಾಂಕ್. ಓಕೆ. ಸೊ ಕ್ಯಾಶ್ ಅಕೌಂಟ್ ಡೇಟ್ ಎಷ್ಟಿದೆ, 12/12/2016. ಓಕೆ. ನರೇಶನ್ ಬರೀರಿ. ಅಮೌಂಟ್ ಎಷ್ಟಿದೆ ನೋಡಿ, ದಟ್ ಇಸ್ ಫರ್ನಿಚರ್ ಇಸ್ 3,000. ಅಮೌಂಟ್ ಬರೀರಿ, ದಟ್ ಇಸ್ ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಓಕೆ. ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಸೊ ಅದೇ ರೀತಿ ಮತ್ತೆ ಅಗೇನ್ ಲೈನ್ ಅನ್ನ ಫ್ರೇಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ನೋಡಿ, ಸೋಲ್ಡ್ ಗೂಡ್ಸ್ ಟು ಸ್ವಾತಿಗೆ ಗೂಡ್ಸ್ ಗಳನ್ನ ಸೇಲ್ ಮಾಡಿದಿರಿ, ದಟ್ ಇಸ್ ₹2,000. ಓಕೆ. ಸೊ ಗೂಡ್ಸ್ ಗಳನ್ನ ಸೆಲ್ ಮಾಡಿರಿ, ಇಲ್ಲೇ ಫಾರ್ ಕ್ಯಾಶ್ ಅಂತ ಕೊಟ್ಟಿಲ್ಲ ನೋಡಿ. ಪ್ರೀವಿಯಸ್ ಟ್ರಾನ್ಸಾಕ್ಷನ್ ನೋಡಿ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಿತ್ತು, ಅವಾಗ ನಮಗೆ ಏನ್ ಬಂದಿತ್ತು, ಕ್ಯಾಶ್ ಬಂದಿತ್ತು, ಸೇಲ್ ಮಾಡಿದ್ದಕ್ಕೆ ಕ್ಯಾಶ್ ಬಂದಿತ್ತು. ಓಕೆ. ಇಲ್ಲಿ ನೋಡಿ, ಸೋಲ್ಡ್ ಗೂಡ್ಸ್ ಟು ಸ್ವಾತಿ ಅಂತ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಉದ್ರಿ ಟ್ರಾನ್ಸಾಕ್ಷನ್ ಅಂತ ಅರ್ಥ. ಓಕೆ. ಸೊ ಗೂಡ್ಸ್ ಗಳನ್ನ ಇದು ಏನಾದ್ರೂ ಹೆಸರು ಕೊಟ್ಟಿದ್ರೆ ಅವಾಗ ನಾವು ತಿಳ್ಕೋಬೇಕು, ಇಟ್ ಇಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್.
ಓಕೆ, ಫಾರ್ ಕ್ಯಾಶ್ ಅಂತ ಎಲ್ಲೂ ಮೆನ್ಷನ್ ಮಾಡಿದ್ದಿಲ್ಲ ಅಂದ್ರೆ ಇಟ್ ಈಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್, ಉದ್ರಿ ಟ್ರಾನ್ಸಾಕ್ಷನ್ ಅಂತ ಅರ್ಥ. ಸೊ ಸೋಲ್ಡ್ ಗೂಡ್ಸ್ ಟು ಸ್ವಾತಿ, ಗೂಡ್ಸ್ ಗಳನ್ನ ಯಾರಿಗೆ ಮಾರಿದ್ರಿ? ಸ್ವಾತಿಗೆ ಮಾರಿರಿ. ಸ್ವಾತಿ ಅಕೌಂಟ್ ಡೆಬಿಟ್, ಸ್ವಾತಿ ಅಕೌಂಟ್ ಡೆಬಿಟ್ ಟು ಯಾವ ಅಕೌಂಟ್ ಮಾರೈತಿ? ಸೇಲ್ಸ್ ಅಕೌಂಟ್, ಟು ಸೇಲ್ಸ್ ಅಕೌಂಟ್. ಡೇಟ್ ಎಷ್ಟು? 14/12/2016. ಓಕೆ, ಸೊ ಅಮೌಂಟ್ ಎಷ್ಟಿದೆ? ದಟ್ ಇಸ್ 2000. ಗೂಡ್ಸ್ ಗಳನ್ನ ಸೇಲ್ ಮಾಡಿರಿ. ಸೇಲ್ ಈಸ್ ಅ ಕಮ್ಸ್ ಇನ್, ಸೇಲ್ಸ್ ಕಮ್ಸ್ ಇನ್ ರೆವೆನ್ಯೂ. ರೆವೆನ್ಯೂ ಜಾಸ್ತಿ ಆದ್ರೆ ಏನ್ ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಹಾಗಾಗಿ ಸೇಲ್ಸ್ ನ ಕ್ರೆಡಿಟ್ ಮಾಡಿದ್ದೇವೆ. ಓಕೆ, ಸೊ ದಟ್ ಇಸ್ ದ ಥಿಂಗ್ ಹಿಯರ್. ನರೇಶನ್ ಬರೀರಿ. ದಟ್ ಇಸ್ sold goods to Swati on credit. ಉದ್ರಿ ತಂದಿದೆ, ಉದ್ರಿ ಮಾರಿದರೆ, ಸೊ ಹಾಗಾಗಿ ಉದ್ರಿ ಅಂತ ಅಂದ್ರೆ ಆನ್ ಕ್ರೆಡಿಟ್ ಅಂತ ಬರೀರಿ. ನೆಕ್ಸ್ಟ್ ನೋಡ್ರಿ, ದಟ್ ಇಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ. ಸೊ ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಟ್ಟಿರಿ ಯಾವಾಗ? 30th December 2016 ಏನು ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಂಡಿರಿ. ಹಂಗಾದ್ರೆ ಬಿಸ್ನೆಸ್ ಗೆ ಏನ್ ಬಂತು? ಕ್ಯಾಶ್ ಬಂತು. ಯಾವ ಫಾರ್ಮ್ ದಾಗ ಬಂತು? ಯಾರು ಕೊಟ್ರು? ದಟ್ ಇಸ್ ಸ್ವಾತಿ ಕೊಟ್ರು. ಹೌದಾ? ಸೊ ಕ್ಯಾಶ್ ಬಂತು ಅಂದ್ರೆ ಕ್ಯಾಶ್ ಅಸೆಟ್ ಒಳಗೆ ಬರುತ್ತೆ. ಅಸೆಟ್ ಇನ್ಕ್ರೀಸ್ ಆಯ್ತು. ಇನ್ಕ್ರೀಸ್ ಆದ್ರೆ ಡೆಬಿಟ್. ಓಕೆ, ಸೊ ಕ್ಯಾಶ್ ಅಕೌಂಟ್ ಟು ಯಾರು ಕೊಟ್ರು? ಸ್ವಾತಿ ಕೊಟ್ರು. ಟು ಸ್ವಾತಿ ಅಕೌಂಟ್. ಅಮೌಂಟ್ ಎಷ್ಟಿದೆ? ದಟ್ ಇಸ್ 2000. ನರೇಶನ್ ಏನ್ ಬರೀತ್ರಿ? ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ. ಓಕೆ, ಇಷ್ಟಾದ್ಮೇಲೆ ಮತ್ತೆ ಅಗೇನ್ ಸೊ ನೆಕ್ಸ್ಟ್ ಒನ್ ನೋಡ್ರಿ, ದಟ್ ಇಸ್ ಪೇಡ್ ಸ್ಯಾಲರಿ. ಸ್ಯಾಲರಿನ ಪೇ ಮಾಡಿದರೆ ಏನ್ ಕೊಟ್ಟು? ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಅರ್ಥ. ಓಕೆ, ಏನು ಕೊಟ್ಟಿಲ್ಲ ಅಂತಂದ್ರೆ ಸ್ಯಾಲರಿ. ಸೊ ಸ್ಯಾಲರಿ ಏನಾಗುತ್ತೆ? ಸ್ಯಾಲರಿ ಕಮ್ಸ್ ಇನ್ ಎಕ್ಸ್ಪೆನ್ಸಸ್ ಒಳಗೆ ಬರುತ್ತೆ ಸ್ಯಾಲರಿ. ಹೌದಾ? ಸೊ ಎಕ್ಸ್ಪೆನ್ಸಸ್ ಸ್ಯಾಲರಿ ಕೊಟ್ರಿ ಅಂದ್ರೆ ಜಾಸ್ತಿ ಆಯ್ತು. ಸೊ ಜಾಸ್ತಿ ಆದ್ರೆ ಏನ್ ಮಾಡಬೇಕು? ಡೆಬಿಟ್ ಮಾಡಬೇಕು. ಸೊ ದಟ್ ಇಸ್ ವೈ you have to write here salary account debit. So date 31/12/2016. okay, so ಎಷ್ಟಿದೆ ಅಮೌಂಟ್? ದಟ್ ಇಸ್ 1500. ಟು ನಾವು ಏನ್ ಕೊಡ್ತೀವಿ ಬಿಸ್ನೆಸ್ನಾಗ? ಎದರ್ಲೆ ಕೊಡ್ತೀವಿ ರೊಕ್ಕ ಅಂತಂದ್ರೆ ನಾವು ಐದರ್ ಕ್ಯಾಶ್ಲೆ ಕೊಡ್ತೀವಿ ಅಥವಾ ಬ್ಯಾಂಕ್ಲೆ ಕೊಡ್ತೀವಿ. ನಾವ್ ಏನೋ ಅಮೌಂಟ್ ಮಾಡೋದಿದ್ರು ಕ್ಯಾಶ್ ಅಥವಾ ಬ್ಯಾಂಕ್. ಓಕೆ, ಸೊ ಇಲ್ಲಿ ಬ್ಯಾಂಕ್ ಅಂತೂ ಯಾವ್ದು ಇಲ್ಲ. ಸೊ ಹಾಗಾಗಿ ಕ್ಯಾಶ್ಲೆ ಕೊಟ್ಟಾರಂತ ಅಸಂಪ್ಷನ್ ಮಾಡ್ಕೋಬೇಕು. ಓಕೆ, ಚೆಕ್ ಸ್ಯಾಲರಿ ಪೇಡ್ ಬೈ ಚೆಕ್ ಅಂತ ಕೊಟ್ಟಿದ್ರೆ ಇಲ್ಲಿ ಟು ಬ್ಯಾಂಕ್ ಅಂತ ಬರಿತಿದ್ವಿ. ಓಕೆ, ಸ್ಯಾಲರಿ ಪೇಡ್ ಅಷ್ಟ ಅಂತ ಇದೆ. ಪೇಡ್ ಸ್ಯಾಲರಿ ₹1500 ಅಂತ ಅಷ್ಟೇ ಇದ್ರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಅರ್ಥ. ಸೊ ಹಾಗಾಗಿ ಅದನ್ನ ಆಸ್ ಇಟ್ ಇಸ್ ಬರ್ದಿದ್ದೇವೆ. ಟು ಕ್ಯಾಶ್ ಅಂತೇಳಿ ಬರ್ದಿವೆ. 1500. ಓಕೆ, ನರೇಶನ್ ಬರೀರಿ. ನರೇಶನ್ ದಟ್ ಇಸ್ ಪೇಡ್ ಸ್ಯಾಲರಿ. ಓಕೆ, ಸೊ ಇಷ್ಟೆಲ್ಲ ಆದ್ಮೇಲೆ ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು. ಸೊ ಪ್ರಾಬ್ಲಮ್ ಕಂಪ್ಲೀಟ್ ಆದ್ಮೇಲೆ ಒಂದು ಟೋಟಲ್ ಮಾಡ್ಕೋಬೇಕು. ಓಕೆ, ಸೊ ಟೋಟಲ್ ಮಾಡ್ಕೊಳ್ರಿ. ಎಷ್ಟು ಬರ್ತೈತಿ ನೋಡಿ. ಸೊ ಒಂದು ಟೋಟಲ್ ಮಾಡ್ಕೋಬೇಕು. ದಟ್ ಇಸ್ 75 plus 10, that is 85. 85 plus 5, that is 90. 90 plus 3, 93. 93 plus 2, 95. 95 plus 2, 97. 97 plus 1500, that is 98,500. Okay, so 98,500 is the total. Okay,
98,500. ಇಲ್ಲೂ ಕೂಡ ಟೋಟಲ್ ಮಾಡ್ಕೊಳ್ಳಿ, ಅದೇ ಟೋಟಲ್ ಬರುತ್ತೆ. 75 ಪ್ಲಸ್ 10 85 ಪ್ಲಸ್ 5 90 ಪ್ಲಸ್ 3 93 95 97 ಪ್ಲಸ್ 1,500 ದಟ್ ಇಸ್ 98,500. 98,500 ಇದಕ್ಕೆ ಟೋಟಲ್ ಅಂತ ಬರ್ಕೊಳ್ಳಿ. ಓಕೆ, ದಟ್ ಇಸ್ ಟೋಟಲ್. Okay, this is how you can solve the journal entries. Okay, this is a simple example. Okay, so ಇದು ನಿಮಗೆ ಗೊತ್ತಿರಬೇಕು. Okay, that is the thing here. Thank you.